ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ ಮೂರ್ತಿ ಅಂತ, ತಲಕಾಡು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಒಡೆಯಂದಳ್ಳಿ ಸದಸ್ಯರು 8ನೇ ಬ್ಲಾಕು. ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರ ದಾಖಲೆಯನ್ನು ದೇವರಾಜ ಅರಸು ಅವರ ನಿರ್ಮಿಸಲಾಗಿದ್ದಂಥ ಹೆಚ್ಚು ಮುಖ್ಯಮಂತ್ರಿಗಳ ಪೈಕಿ ಆಳ್ವಿಕೆ ಮಾಡಿದಂಥ ದಾಖಲೆಯನ್ನು ಇವತ್ತು ನಮ್ಮ ಸಾಹೇಬರು ಮುರಿತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡಲಿ, ಬಡ ಜನಗಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಳಿ. 5 ಗ್ಯಾರಂಟಿ ಬಡ ಜನಗಳ ಒಂದು ಉಪಯೋಗಕ್ಕೆ ಮಾಡೋಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ವಿಯಾಗಿ ಆಗಲಿ. ಈ ಸರ್ಕಾರ ಮುಂದಿನ 5 ವರ್ಷ ಬರಲಿ, 2028ಕ್ಕೂ ಬರಲಿ ಅಂತ ಆಶಿಸ್ತಾ ಈ ಮುಡ್ಕುತಾರೆ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಬಂಡಿ ಹಬ್ಬ ನಮಗೆ ನೆಚ್ಚಿನ ನಮ್ಮ ತಲಕಾಡಿಗೆ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡಿಬೇಕು ಅಂತೇಳಿ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮ ತಲಕಾಡು ಮತ್ತು ಒಡೆಯಂದಳ್ಳಿ ಗ್ರಾಮದ ಪರವಾಗಿ ಮುಖ್ಯಮಂತ್ರಿ ಸಾಹೇಬರಿಗೆ ಬ್ಯಾನರ್ ಆಗಿರೋ ಉದ್ದೇಶ ಇವತ್ತು ನಮ್ಮ ಸಾಹೇಬರು ದೇವರಾಜ ಅರಸು ಅವರ ದಾಖಲೆಯಲ್ಲಿ ನಿರ್ಮಿತವಾಗಿದ್ದಂಥ ಅತಿ ಹೆಚ್ಚು ದಿನಗಳು 5 ವರ್ಷ 7 ವರ್ಷ 25 ದಿನ ಏನೋ ಇದಿದೆ. ಆ ದಿನಗಳನ್ನ ಹೆಚ್ಚು ಇವತ್ತು ದಾಖಲೆ ಸರಿಗಟ್ತಾ ಇದ್ದಾರೆ. ಆ ದಾಖಲೆ ಮುರಿತಾರೆ ವಿಚಾರವಾಗಿ ನಾವು ಅವರ ಅಭಿಮಾನಿಗಳಾಗಿ ನಾವು ಅದನ್ನು ಬ್ಯಾನರ್ ಮಾಡಿ ಹಾಕ್ತಾ ಇದ್ದೀವಿ. ನಮ್ಮ ಒಡೆಯಂದಳ್ಳಿ ಗ್ರಾಮಸ್ಥರೆಲ್ಲ ಸೇರಿ, ತಲಕಾಡಿನವರೆಲ್ಲ ಸೇರಿ. ಈಗ ಸಿದ್ದರಾಮಯ್ಯ ಅವರ ಗುಣಗಳನ್ನ ನೀವು ಏನು ಅಳವಡಿಕೆ ಮಾಡ್ಕೊಂಡು ಜನರಿಗೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಒಂದು ಉಪಾಧ್ಯಕ್ಷರಾಗಿ? ಸರ್, ಈಗ ನಮ್ಮ ಸಾಹೇಬರು ನೇರವಾಗಿ 5ನೇ ಕ್ಲಾಸಿಗೆ ಸೇರಿದಂಥವ್ರು. ಅವ್ರಿಗೆ ಬಡ ಜನಗಳ ಕಷ್ಟ ಸುಖ ಎಲ್ಲ ಗೊತ್ತು, ಅವ್ರಿಗೂ ಇದೆ. ಅವ್ರಿಗೆ ಪ್ರತಿ ಗ್ರಾಮದ ವಿಚಾರಗಳು ಗೊತ್ತಿರ್ತದೆ. ಗೊತ್ತಿಲ್ಲ ಅಂತೇಳಿ ಆ ಉದ್ದೇಶಕ್ಕೋಸ್ಕರನೇ ಅವರು 5 ಗ್ಯಾರಂಟಿಗಳನ್ನ ತಂದು ಯಶಸ್ವಿಯಾಗಿ ಮುನ್ನಡೆಸಿ ಹೋಗ್ತಿದ್ದಾರೆ. ಆ ವಿಚಾರಗಳನ್ನ ನಾವು ನಮ್ಮ ಗ್ರಾಮದವ್ರಿಗೆಲ್ಲ ತಿಳಿಸಿ, ನಮ್ಮ ತಲಕಾಡು ಹೋಬಳಿಯವ್ರಿಗೆಲ್ಲ ತಿಳಿಸಿ, ತಾಲೂಕಿನವ್ರಿಗೆಲ್ಲ ತಿಳಿಸಿ, ಇಡೀ ರಾಜ್ಯಕ್ಕೆ ತಿಳಿಯೋಂಥ ಕೆಲಸಗಳನ್ನ ನಾವು ಎಲ್ಲರೂ ಈ ಮುಖಾಂತರ ಹೇಳ್ಪಡಿಸ್ತೀವಿ ಸರ್. ಈಗ ನೀವು ಉಪಾಧ್ಯಕ್ಷರಾಗಿ ಎಷ್ಟು ಕಾಲಗಳಾಯಿತು? ಸರ್, ಈಗ ನಾವು 2.5 ವರ್ಷ ಆಯ್ತಿನೇನೋ ಇದು ಎಂಡು ತಿಂದ್ರು ಬಂದರೆ ನಾವು ಉಪಾಧ್ಯಕ್ಷರಾಗಿ ನಮ್ಮ ತಲಕಾಡು ಪಂಚಾಯತಿಲಿ ಆದಷ್ಟು ನಮಗೇನು ಈ ಸರ್ಕಾರದಲ್ಲಿ ಅನುದಾನ ಬರ್ತದೆ ಅದನ್ನೆಲ್ಲ ಅನುದಾನಾಗಿ ಮಾಡ್ಕೊಂಡು ಯಾವುದೇ ಕುಂದುಕೊರತೆ ಬರ್ತದೆ ನೀಗಿಸಿದ್ವಿ. ನಿಮ್ಮ ವಾರ್ಡ್ ಜನಗಳಿಗೆ ನರೇಗಾ ವತಿಯಿಂದ ಅವ್ರಿಗೆ ಕೆಲಸ ಕೊಡಿಸೋದಾಗಲಿ, ಅವ್ರಿಗೆ ಒಂದು ಅದರ ಮಾರ್ಗದರ್ಶನ ನೀಡೋದಾಗಲಿ ಯಾವ ಥರ ಮಾಡಿ? ಸರ್, ಕೆಲವೊಬ್ರಿಗೆ ಹಿಂದೆ ನಾವು ಆಗಿದ್ದಾಗ ಹಿಂದೆ 2000 ಇಸ್ವಿಲಿ ಫಸ್ಟ್ ನರೇಗಾ 2004 ಬಂದಾಗ ಈ ನರೇಗಾದು ಮಾಡಿಸಿದ್ರು ಕೆಲಸ ನಮ್ಮ ತಂದೆಯವರು ಮತ್ತು ಇಲ್ಲ ಒಡೆಯಂದಳ್ಳಿ ಅವರು. ಅವೆಲ್ಲ ಸ್ಟಾಪ್ ಆಗಿತ್ತು. ನರೇಗಾ ಜಾಬ್ಗಳ ಕಾರ್ಡ್ ಅವ್ರಿಗೆ ಗೊತ್ತೇ ಇರಲಿಲ್ಲ. ನಾವು ಬಂದ ಮೇಲೆ ಅದನ್ನು ರಿನ್ಯೂವಲ್ ಮಾಡಿಸಿ ಪುನಃ ಅವ್ರಿಗೆ ದುಡ್ಡು ಬರೋ ಅಂಥ ಕೆಲಸಗಳನ್ನೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸರ್. ಅಂದಾಜು ಎಷ್ಟು ಕಾರ್ಡ್ಗಳು? ಒಂದು 50 ಜನ ಸ್ಟಾಪ್ ಆಗಿತ್ತು, ಅದನ್ನೆಲ್ಲ ರಿನ್ಯೂವಲ್ ಮಾಡಿಸಿ ವಾರ್ಡ್ ವೈಸು ಕೊಟ್ಟಿದ್ದೀವಿ ಸರ್. ಅವರೆಲ್ಲ ಈಗ ಆಲ್ರೆಡಿ ನರೇಗಾದಲ್ಲಿ ಕೆಲಸ ಮಾಡಿ ದುಡ್ಡು ತಗೋತಿದ್ದಾರೆ ಸರ್. ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೂ DK ಅವ್ರಿಗೂ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ನಿಮಗೆ ಯಾರು ಅಧಿಕಾರದಲ್ಲಿ ಇರಬೇಕು ಅಂತ ನಿಮ್ಮ ಬಯಕೆ ಇದೆ? ಸರ್, ಈಗ ಇಬ್ಬರು ದುಡ್ದಿದ್ದಾರೆ, ನಾವೇನು ಇಲ್ಲ ಅನ್ನೋ ಕೇಳೋಕ್ಕಾಗಲ್ಲ. ಇಬ್ಬರು ಆಸೆ ಇದೆ. ಸಾಹೇಬರು ಈಗ ಬಡವತನದಿಂದ ಬೆಳೆದಿರೋದ್ರಿಂದ ಈ 5 ವರ್ಷ ಅವರೇ ಆಗಬೇಕು ಅಂತ ಜನ ಉದ್ದೇಶ ಮಾಡಿರೋದ್ರಿಂದ, ಅವ್ರಿಗೆ ಓಟ್ ಆಯ್ಕೆ ಮಾಡಿರೋದ್ರಿಂದ ಅವರೇ ಮುಂದುವರಿಬೇಕು ಅಂತ ಆಸೆ ಪಡ್ತೀವಿ ಸರ್. ತಲಕಾಡು ಗ್ರಾಮ ಪಂಚಾಯತಿಗೆ ನಿಮ್ಮ ಕೊಡುಗೆ ಏನು? ತಲಕಾಡಿಗೆ ಗ್ರಾಮ ಪಂಚಾಯತಿ ನಿಮ್ಮ ಕೊಡುಗೆ ಏನು? ಸರ್, ಈಗ ನಮ್ಮ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲ ಸಹಕಾರ ನೀಡಿದ್ದೀವಿ ಸರ್. ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಅದು ಒಳ್ಳೆ ಕೆಲಸ ಮಾಡೋರು ನಮ್ಮ ಹಿಂದೆಯಿಂದ ಕೆಂಪಯ್ಯನವರು, ಅದಕ್ಕೆಲ್ಲ ನಾವು ಸಹಕಾರ ನೀಡಿದ್ದೀವಿ ಸರ್. ನೀವು ತಲಕಾಡು ಗ್ರಾಮ ಪಂಚಾಯತಿಗೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಜನ ಇದ್ದೀರಾ? ಮತ್ತೆ ಈಗ ಹಾಲಿ ಅಧ್ಯಕ್ಷರು ಯಾರಿದ್ದಾರೆ? ಒಟ್ಟು ನಾವು 25 ಸದಸ್ಯರಿದ್ದೀವಿ ಸರ್. ಹಾಲಿ ನಮ್ಮ ಶೋಭಾ ಮಲ್ಲಾಣಿ ಅಂತ ಇದ್ದಾರೆ ಸರ್, ನಾವು ಉಪಾಧ್ಯಕ್ಷರಾಗಿದ್ದೀವಿ. ನೆಕ್ಸ್ಟ್ ಇದು ಪಟ್ಟಣ ಪಂಚಾಯತಿ ಆಗುತ್ತೆ, ನಿಮ್ಮ ಅಭಿಪ್ರಾಯ ಏನಾಗುತ್ತೆ? ಅಭಿವೃದ್ಧಿ ಕಾರ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೀತದ ಇಲ್ಲ ಗ್ರಾಮ ಪಂಚಾಯತಿ ಸೀಮಿತದಲ್ಲೇ ಆಗೋಯ್ತದ? ಏನು ನಿಮ್ಮ ಅನಿಸಿಕೆ ಏನು ಸರ್? ಇದು ಒಳ್ಳೆ ಕೆಲಸ. ಈ ಪಟ್ಟಣ ಪಂಚಾಯತಿ ಮಾಡಿರೋದು ವಾರ್ಡ್ ವೈಸ್ ಮಾಡಿದ್ರೆ ಇನ್ನೂ ಉತ್ತಮ. ಒಂದೇ ವಾರ್ಡ್ಗೆ ಅನುದಾನಗಳು ಜಾಸ್ತಿ ಬರ್ತದೆ, ಅದು ತಕ್ಕಂಥ ಕೆಲಸನೂ ಮಾಡ್ಬೋದು. ಪ್ರತಿಯೊಂದು ಸೌಲಭ್ಯಗಳು ಸಿಗ್ತವೆ ಸರ್. ಮನೆ ಆಗಲಿ ಗ್ರ್ಯಾಂಟ್ ಆಗಲಿ ಹೆಚ್ಚಾಗಿ ಸಿಗುತ್ತೆ ಸರ್. ಈಗ ಕೆಲವು ಮುಖಂಡರು ತಲಕಾಡು ಪಟ್ಟಣ ಪಂಚಾಯತಿ ಆಗಬಾರ್ದು ಅನ್ನೋದಕ್ಕೆ ಅವರು ಒಳಗಡೆ ಉನ್ನಾರ ನಡೆಸಿದ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ಥರ ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತು ಹೇಳಿರ್ಬೋದು, ಮೌಖಿಕವಾಗಿ ಆ ಥರ ಯಾರಿಗೂ ಆಸೆ ಇಲ್ಲ ಸರ್. ಆ ಥರ ಏನು ಕಾಣಿಸಿಲ್ಲ ನಮ್ಮ ಕಣ್ಣಿಗೆ. ಪಂಚಾಯತಿ ಬೇಡ, ಗ್ರಾಮ ಪಂಚಾಯತಿ ಕೆಲವು ಮುಖಂಡರು ಆ ಥರ ಯಾವುದು ನನಗೆ ಹೇಳಿಲ್ಲ ಸರ್, ಮಾಹಿತಿ ಬಂದಿಲ್ಲ. ಇಲ್ಲ ಅದನ್ನೇ ಕೇಳಿದೆ. ಮತ್ತೆ ಜಾತ್ರೆಗೆ ನೀವು ಹಸುಗಳನ್ನ ಕಟ್ಕೊಂಡು ಹೋಗ್ತೀರಾ ಸರ್? ನಮ್ಮ ಗ್ರಾಮದಿಂದ ಹೋಗ್ತಾರೆ ಸರ್. ನೀವೇನಾದರೂ ಕಟ್ತೀರಾ? ಆಸೆ ಇದೆ, ನೋಡೋಣ. ದೇವ್ರ ಆಸೆ ಏನೇನು ಆದರೆ ನಿರ್ವಹಿಸೋಣ. ಹಿಂದೆಲ್ಲ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಕಟ್ಟವ್ರೆ. ನಮ್ಮ ಅಧ್ಯಕ್ಷತೆ ಒಂದು ಕಟ್ಟಬೇಕು ಅಂತ ಆಯ್ತು, ನೋಡೋಣ. ದೇವ್ರ ಆಸೆ. ಯಾಕೆಂದರೆ ಇದಾದ್ಮೇಲೆ ಬಂಡಿ ಹಬ್ಬನೂ ಅಷ್ಟೇ ಜೋರಾಗಿ ಆಚರಣೆ ಮಾಡ್ತೀರಾ, ಆಯಿತಾ? ಬಂಡಿ ಹಬ್ಬದ ಬಗ್ಗೆ ಏನಾದ್ರು ಮಾಹಿತಿ ಹೇಳ್ತೀರಾ?
ಬಂಡಿ ಹಬ್ಬ ಅತಿ ಹೆಚ್ಚು ನಮ್ಮ ತಲಕಾಡು ಹೋಬಳಿಗೆ, ಮೂಗೂರು ಹೋಬಳಿಗೆ ಹೆಂಗೆ ದೊಡ್ಡ ಹಬ್ಬನೋ, ನಮ್ಮ ತಲಕಾಡು ಹೋಬಳಿಗೆ ನಮ್ಮ ತಲಕಾಡು ಬಂಡಸಮ್ಮನ ಬಂಡಿ ಉತ್ಸವನ ಅಷ್ಟೇ ದೊಡ್ಡ ಹಬ್ಬ ಆಗಿರೋದ್ರಿಂದ ಒಳ್ಳೆ ಹಬ್ಬ ಸರ್ ಅದು. ನೀವೇನಾದ್ರೂ ಬಂಡಿ ಕಟ್ತೀರಾ? ಸರ್ ಬಂಡಿ ಕೊಡ್ತೀವಿ ಸರ್, ನಾವೇ ಕಟ್ಟೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವೊಂದು 2005ರಿಂದ ಓಡ್ತಾ ಇದೀವಿ ಸರ್. ನಾವು ಜೊತೆಲೆ ಅದು ಇನ್ನು ಪೂರ್ವಕ್ಕಿಂದ ನಡ್ಕೊ ಬರ್ತಾ ಇದೆ. ನಾವು 2000 ಸುಮಾರು ನಮಗೆ ಬುದ್ಧಿ ಬಂತವಿಂದ ನಾವು 2005ರಿಂದ ಆ ಬಂಡಿ ಉತ್ಸವದ ನಾವು ಭಾಗಿಯಾಗ್ತಿದ್ದೀವಿ ಸರ್, ಬಂಡಿ ಒಂದು ಸ್ವಲ್ಪ ಇತಿಹಾಸ ಹೇಳ್ತೀರಾ? ಸರ್ ಬಂಡಿ ಬಂಡಿ ಹಬ್ಬದ ಬಗ್ಗೆ ಬಂಡಿ ಹಬ್ಬದ ವೆಚ್ಚವಾಗಿ ಅದು ಗ್ರಾಮ ದೇವತೆ ಹಿಂದೆ ಅದು ಕೊಳ್ಳೇಗಾಲದಿಂದ ಮೂಲ ತಾಯಿ ಇಲ್ಲಿಗೆ ಬಂದು ನೆಲೆಸಿ ಒಡೆಯಂದಳ್ಳಿ ಮತ್ತು ತಲಕಾಡಿಗೆ ಇಲ್ಲಿಗೂ ವಾಸವಾಗಿರೋ ನಮ್ಮ ಹಿಂದೆ ಪುರಾತನವಾಗಿರೋಂಥ ರಾಜಪ್ಪ ಅವ್ರ ಮನೆಗೆ ಬಂದು ಆ ಮುಖಾಂತರ ಬಂಡಿ ಉತ್ಸವ ಇಂಥವ್ರು ಮಾಡಬೇಕು, ನಾಯಕ ಜನ ಹಿಂಗೆ ಕುರುಬ ಜನ ಹಿಂಗೆ ಮಾಡಬೇಕು ಅಂತ ಹಿಂದಿಂದ ಪ್ರಸಿದ್ಧಿಯಾಗಿದೆ ಸರ್ ಈ ದೇವಸ್ಥಾನ ಇದು. ಯಾಕಂದ್ರೆ ಇಲ್ಲಿ ಶಾಂತಿ ಸೌಹಾರ್ದತೆ ವರ್ಷ ನಡೀತಾ ಇದೆ. ಸರ್ ವರ್ಷ ಹೋಯ್ತೀವಿ. ಕರೀಂ ರಾಜಪ್ಪ ಅಂತ ಅವ್ರ ಮನೇಲಿ ಹಬ್ಬ 15 ದಿನ ಒಂದು ವಾರ ಅಂತಲೇ ಕರೆದು ಶಾಂತಿ ಸಭೆ ಮಾಡಿ ಪೊಲೀಸ್ ನಿರ್ದೇಶನ ಮತ್ತು ಪಂಚಾಯತಿ ಎಲ್ಲರಿಗೂ ಹೇಳಿ ಹಬ್ಬನ ಅದ್ಭುತ ಇದುವರೆಗೆ ಯಾವುದೇ ಥರ ಒಂದು ವರ್ಷನೂ ನಿಲ್ಲಿಸಿಲ್ಲ ಸರ್ ಹಬ್ಬನ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಮಾಡ್ತೀರಾ ಹಬ್ಬನ? ಯಾವುದೇ ಸರ್ ಈಗ ಬಂಡಿ ಹಬ್ಬನ ಬಂಡಿ ಹಬ್ಬನ ಯಾವ ಥರ? ಬಂಡಿ ಹಬ್ಬ ನಮ್ಮ ಹಬ್ಬ ಅಂತ ಇಡೀ ಗ್ರಾಮನೇ, ನಮ್ಮ ತಾಲೂಕು ಒಡೆಯಂದಳ್ಳಿ ಅಂತಲ್ಲ ಸರ್, ಅದು ಬಂಡಿ ಹಬ್ಬ ಶುರುವಾದ ತವಿದು ಮಾಡ್ತೇನೆ ಅದು ಯಾವ ಥರ ಹಂತದಲ್ಲಿ ನಡೀತದೆ? ಸರ್. ಫಸ್ಟ್ ದಿನ ಬಂಡಿ ಉತ್ಸವ, ಆದ್ರೂ ನಾಳೆ ಕನ್ನಡಿ, ಮಂಗಳವಾರ ಅಗ್ಗಿಸ್ಟ್ಗೆ, ಗುರುವಾರ ಅಗ್ಗಿಸ್ಟ್ಗೆ, ಶುಕ್ರವಾರ ನಾಟಕ ಐತೆ, ನಾಟಕ ಆಡಿದ್ದು ಮರುಮಂಗಳವಾರಕ್ಕೆ ಇತ್ಯರ್ಥ ಆಗುತ್ತೆ ಸರ್ ಹಬ್ಬ. ಹೆಂಡಳ್ಳಿ ಗ್ರಾಮಸ್ಥ ಪ್ರಕಾಶ್ ಅಂತ. ಇವಾಗ ಮುಖ್ಯಮಂತ್ರಿ ಅಂದರೆ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಜನಾಂಗದವ್ರಿಗೂ ಒಳ್ಳೇದಾಗಲಿ ಅಂತ ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತ ಮಾಡಿದ್ದಾರೆ ಸರ್. ಅದರಿಂದ ಜನಗಳ ಅಭಿಪ್ರಾಯ ಏನದೆ ಆ ಮುಖಾಂತರನೇ ಅವರು ಮುಖ್ಯಮಂತ್ರಿ ಆರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಏನೇನು ಬೇಕು ಯೋಜನೆಗಳು ಎಲ್ಲನೂ ಮಾಡಿದ್ದಾರೆ. ಮುಂದೆ ಇವರೇ ಬರಲಿ ಅನ್ನೋ ರೀತಿಗೂ ಜನಗಳ ಅನಿಸಿಕೆ ಇದೆ. ಆಮೇಲೆ ಜನ ಬೇರೆಯವ್ರ ಅಂತಾರೆ, ಇವ್ರು ಬೇಡ ಬೇರೆಯವ್ರು ಮಾಡ್ಬೇಕು ಅನ್ನೋದು ಅಲ್ಲ ಸಹಜ. ಈಗ ದೇವರಾಜ್ ಅರಸು ಅವರ ದಾಖಲೆನ ಮುಂದೋಗ್ತಾವ್ರೆ. ಹೌದು ಸರ್, ದೇವರಾಜ್ ಅರಸು ಅವರು ಆಗ ಸಿದ್ದರಾಮಯ್ಯ ಅಂದ್ರೆ ಅಹಿಂದ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಹಿಂದ ಅಂದ್ರೆ ಅವರು 2004ರಲ್ಲಿ ಎಲ್ಲರನ್ನೂ ಕರ್ಕೊಂಡು ಸಹ ಅಲ್ಲೆಲ್ಲ ಅಹಿಂದ ಸಭೆಗೆ ಹೋಗಿದ್ರು. ನಮ್ಮ ಇಲ್ಲಿಂದ ಆಟನೇ ಮಾಡ್ಕೊಂಡು ಎಲ್ಲ ಜನಾಂಗದವರು ಎಲ್ಲ ಇದ್ರಲ್ಲೂ ಹೋಗಿದ್ರು ಸರ್. ನಾವು ಆಟ ಮಾಡ್ಕೊಂಡು ಇಲ್ಲಿಂದ ಹೋಗಿದ್ದು ನಮ್ಮ ಊರಿಂದ, ಮತ್ತು ಹೋಬಳಿ ಮಟ್ಟದಲ್ಲೂ ಬಂದಿರು, ತಾಲೂಕು ಮಟ್ಟದಲ್ಲಿ ಎಲ್ಲ ಜನಾಂಗದವರು ಸೇರಿದ್ರು ಸರ್. ಈ ಅಹಿಂದೆ ಸಭೆನೇ ಮುಂದುವರಿಸ್ಕೊಂಡು ಜನಗಳ ಬೆಂಬಲದಿಂದ ಮುಖ್ಯಮಂತ್ರಿ ಆಯ್ಕೆ ಆಗಿದ್ದು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ದಾಖಲೆ ಮುಂದೋಗ್ತಾವ್ರೆ, ಅದಕ್ಕೆ ಅದೇ ಸರ್ ಮುಂದುವರಿಲಿ, ಇನ್ನೂ ಹೆಚ್ಚಿನ 2028ಕ್ಕೂ ಬರಲಿ, ಮುಂದಿನ ಪೀಳಿಗೆಯವ್ರಿಗೆ ಒಳ್ಳೇದಾಗಲಿ, ಇನ್ನೂ ಅನುಕೂಲ ಆಗಲಿ ಅನ್ನೋ ರೀತಿಗೆ ನಾವು ಹೆಚ್ಚಿನ ಸಹಕಾರ ನೀಡಲಿ ಅಂತ ಬಯಸ್ತೀವಿ ಸರ್. ಈಗ ಜಾತ್ರೆ ವಿಶೇಷ ಅಂದರೆ ಸರ್, ಜಾತ್ರೆ ಅಂದ್ರೆ ಮಾಮೂಲಿ ಎಲ್ಲ ದನಗಳು ಹೊಡಿತಾರೆ, ಎತ್ತುಗಳು ದನಗಳು ಆ ಕಾಲದಿಂದ ಇಂದ. ಈಗ ಸ್ವಲ್ಪ ಹಳ್ಳಿಕಾರ ದನಗಳು ಸಾಕಾಣಿಕೆ ಕಡಿಮೆ, ಈ ಕಡೆ ಸ್ವಲ್ಪ ಎಲ್ಲ ಕಡೆ ಬರ್ತಾರೆ. ಮತ್ತು ನಮ್ಮ ಬಿಡದಿ ಹತ್ರ ಎಲ್ಲ ಎಡಗಾತ ಕಂಬಿ ಮಾಡ ಅಂತ ಹೋಯ್ತೀವಿ ನಾವು, ಕೂಟ ಸೇರ್ತೀವಿ, ಕುರುಬರು ಕೂಟ, ತೇರಂಜಿನ ಎಲ್ಲ ಜನಾಂಗದವರು ಮಾಡ್ತಾರೆ, ಎಡ್ಗನ ಪರ ಮಾಡ್ತಾರೆ, ನಾವು ಮಾಡ್ತೀವಿ. 3 ದಿನ ಕಂಟಿನ್ಯೂ ಮಾಡ್ಬೇಕು ಸರ್ ನಾವು. ಎಡಗ ತಗೊಂಡೋಗಿ ಎಡಗೇರು ಎಲ್ಲ ಜನಾಂಗದವ್ರು ಬರ್ತಾರೆ, ನಮ್ಮ ಜನಾಂಗದವರು ತೆಪ್ತೇರ್ಗೆ ಎಲ್ಲ ಸೇರ್ತಾರೆ. ಆದರೆ 3 ದಿನ ಕಂಟಿನ್ಯೂ ದೇವ್ರ ಕೂಟನೆಲ್ಲ ಸೇರಿಸಿ ಮೆರವಣಿಗೆ, ಬಸವ ಕುಣಿತ ಎಲ್ಲ ಇದೆ, ಉತ್ತರ ಕಾರ್ಯಕ್ರಮ. ಕುರ್ಜ್ ಬರೋ ದಿನಕ್ಕೆ ತೆಪ್ತೇರ್ ದಿನ ನೈಟು ಎಲ್ಲ ಸೇರ್ತಾರೆ. ಈ ರೀತಿ ಕಾರ್ಯಕ್ರಮ ಇದೆ. ಗ್ರಾಮದೇವತೆ ಬಂಡಾರ ಸವಂದ್ರ ಒಡೆಯಂಡಳ್ಳಿ ತಲಕಾಡು ಗ್ರಾಮ ಎಲ್ಲ ಬಂಡಿ ಉತ್ಸವ ನಡೀತದೆ ಅವತ್ತಿಗೆ. ಇಲ್ಲಿಂದ ಎತ್ತು ಕಟ್ಕೊಂಡು ಹೋಗಿ ಪೂಜಾ ಬಂಡಿನ ನಮ್ಮೂರೊಳಗೊಬ್ರು ಚೇಂಜ್ ಮಾಡಿ, ಬಂಡಾರ ಸಮೂಹ ಅಲ್ಲಿ ಚೇಂಜ್ ಮಾಡಿ, ಮುಕ್ಕಾಲು ಚೇಂಜ್ ಮಾಡಿ ಬಂಡಿ ಓಟು ಕೊಡ್ಬೇಕು, ಸಾಲಿ ಒಂದು ಮರಿ ಕುಯ್ಬೇಕು ಮುಕ್ಕಾಲಿ. ಇವೆಲ್ಲ ಕಾರ್ಯಕ್ರಮಗಳಿದೆ. ಏನು ಪದ್ಧತಿ ಅದು ಎಲ್ಲ ಹಿಂದೆ ಮಡ ತಗೊಬರ್ತಾರೆ ಸರ್ ಬಂಡಿ ಹೋಗುವಾಗ. ಆಮೇಲೆ ನಾವು ಹೊಸ ಜನ ಬಂಡಿ ಬರಾಗಿ ಎತ್ಕೊಬರ್ತಾರೆ, ನಾವು ನೈಟ್ ಎತ್ಕೊಬರ್ತೀವಿ. ಮುಗಿದಾದ್ಮೇಲೆ ಬಂಡಿ ಎಲ್ಲ ಉತ್ಸವವಾಗಿ ಪೂಜೆ ಪುರಸ್ಕಾರ ಆಗಿ ಎಲ್ಲ 3 ಬಂಡಿಗಳು ಓಡಾಟಕ್ಕೆ ಬಿಡ್ತಾರೆ ಸಾಲಿ ಹಳೆ ಬೀದಿಲಿ. ಅಂದ್ರೆ ಈಗ ಯುವಕರುಗಳಿಗೆ, ಈ ತಲಕಾಡು ಯುವ ಪೀಳಿಗೆಗೆ ನೀವೇನು ಸಂದೇಶನ ರವಾನೆ ಮಾಡ್ತೀವಿ? ಸರ್, ಎಲ್ಲರೂ ಜಾಗೃತರಾಗಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಥರ ಇದೆ, ಯಾವ ಸರ್ಕಾರ ಒಳ್ಳೆ ಸರ್ಕಾರ ಕೆಲಸ ಮಾಡ್ತಿದೆ, ಜಾತಿ ಭೇದ ಇಲ್ಲದೆ ಕೆಲಸ ನಿರ್ವಹಿಸಬೇಕು ಅಂತ ಹೇಳಕ್ಕೆ ಬಯಸ್ತೀವಿ ಸರ್. ಯಾವುದೇ ಜಾತಿ ಯಾವುದೇ ಕಮ್ಯುನಿಟಿ ಆಗಿರಲಿ, ಕೆಲಸ ಕಾರ್ಯಕ್ರಮ ಯಾರು ಮಾಡಿಕೊಡ್ತಾವ್ರೆ, ಅನುಷ್ಠಾನ ಯಾರು ಮಾಡ್ತಾವ್ರೆ, ಬಡವರ ಬಗ್ಗರಿಗೆ ಅನುಕೂಲ ಯಾರು ಮಾಡ್ತಾವ್ರೆ, ಆ ಸರ್ಕಾರ ಆರಿಸ್ಲಿ ಅಂತ ನಾವು ಹೇಳ್ತೀವಿ ಸರ್. ಈಗ ದಾಖಲೆ ಮುಂದೆ ನಿಲ್ತಾವ್ರೆ. ಹೌದು ಸರ್. ಸಿದ್ದರಾಮಯ್ಯ 2028ಕ್ಕೂ ಅವ್ರ ಅಧ್ಯಕ್ಷತೆಯಲ್ಲಿ ಆಗಿ ಮುಂದೆ ಯಾರು ಮುಖ್ಯಮಂತ್ರಿ ಆಗಿಲ್ಲ ಸರ್. ನಮ್ದು ಆ ಥರ ಏನು ತಕರಾರಿಲ್ಲ, ಮಾಡಲಿ. ಯಾರು ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಆಡಳಿತ ನಡೆಸಲಿ ಅಂತ ನಾವು ಬಯಸ್ತೀವಿ ಸರ್. ಅವ್ರ ರೀತಿ ಕಾರ್ಯಕ್ರಮ ಎಲ್ಲ ಮಾಡಲಿ.
ತಲಕಾಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾಗರಾಜರವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ಸಮಾಜಕ್ಕೆ ಒಂದು ಸಂದೇಶನ ರವಾನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಕರ್ನಾಟಕ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆನ ಮುರಿದು ಮುಂದೆ ನುಗ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. 2028ನೇ ಇಸ್ವಿಗೆ ಅವರು ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದೇ ತರ್ತಾರೆ ಅಂತ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ರವಾನೆ ಮಾಡಿದರೆ ನಾಗರಾಜ್ ಅವ್ರಿಗೆ ಹಾಗೂ ಅವರ ಪ್ರಕಾಶು, ನಾಗರಾಜು ಮತ್ತು ರಾಜೇಶ್ ಅವ್ರಿಗೆಲ್ಲ ನಮ್ಮ ಮೈಸೂರು ಚಾನಲ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಮುಂದೆ ನಾಗರಾಜ್ ಅವರು ಇದೇ ರೀತಿ ಬೆಳೀಲಿ ಅಂತ ನಾವು ಹಾರೈಸ್ತಾ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು.